welcome to my YouTube channel. I am Subhanu Pujari. Today I am discussing top 25 history questions for upcoming railway exams, SSC, PDO, railway, RPF and constable. Okay, this video you can last moment. Okay, first question. ಮೊದಲನೇ ಪ್ರಶ್ನೆ, ಅರಮನೆಗಳ ನಗರ ಎಂದು ಯಾವ ಪರ್ವತಗಳನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೋಲ್ಕತ್ತಾ. ಪ್ರಶ್ನೆ 2, ಭಾರತದ ಪೂಜ್ಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ದಾದಾಬಾಯಿ ನವರೋಜಿ. ಪ್ರಶ್ನೆ 3, ಭಾರತೀಯ ಸಿನಿಮಾದ ಪೀತ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ದಾದಾ ಸಾಹೇಬ್ ಫಾಲ್ಕೆ. ಪ್ರಶ್ನೆ 4, ಪ್ರಿಯದರ್ಶಿನಿ ಹಾಗೂ ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂದಿರಾ ಗಾಂಧಿ. ಪ್ರಶ್ನೆ 5, ಭಾರತದ ಮಹಾದ್ವಾರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮುಂಬೈ. ಪ್ರಶ್ನೆ 6, ಭಾರತೀಯ ಕೈಗಾರಿಕಾ ರಂಗದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜೆಮ್ಸೆಡ್ ಜಿ ಟಾಟಾ. ಪ್ರಶ್ನೆ 7, ದೇಶಬಂಧು ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಚಿತ್ತರಂಜನ್ ದಾಸ್. ಪ್ರಶ್ನೆ 8, ಭಾರತದ ಶೇಕ್ಸ್ಪಿಯರ್ ಎಂದು ಪ್ರಸಿದ್ಧನಾದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಕಾಳಿದಾಸ. ಪ್ರಶ್ನೆ 9, ಬಾದ್ಶಾ ಖಾನ್ ಹಾಗೂ ಗಡಿನಾಡ ಗಾಂಧಿ ಎಂದು ಖ್ಯಾತರಾದ ನಾಯಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಖಾನ್ ಅಬ್ದುಲ್ ಗಫಾರ್ ಖಾನ್. ಪ್ರಶ್ನೆ 10, ಚಾಚಾ ಹಾಗೂ ಪಂಡಿತ್ ಜಿ ಎಂದು ಹೆಸರಾದ ನಾಯಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಜವಾಹರ್ಲಾಲ್ ನೆಹರು. ಪ್ರಶ್ನೆ 11, ಜೈನ ಧರ್ಮದ ನೈಜ ಸ್ಥಾಪಕ ಎಂದು ಯಾರನ್ನು ಪರಿಗಣಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪಾರ್ಶ್ವನಾಥ. ಪ್ರಶ್ನೆ 12, ಮಹಾವೀರನ ಬಾಲ್ಯದ ಹೆಸರು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ವರ್ಧಮಾನ. ಪ್ರಶ್ನೆ 13, ಕಣ್ವ ಸಂತತಿಯ ಸ್ಥಾಪಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ವಾಸುದೇವ ಕಣ್ವ. ಪ್ರಶ್ನೆ 14, ದಿಗಂಬರರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾವೀರನ ಅನುಯಾಯಿಗಳು. ಪ್ರಶ್ನೆ 15, ಕೆಳಗಿನ ಯಾವ ಜೋಡಿಯನ್ನು ಸರಿಯಾಗಿ ಹೊಂದಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಡಲ್ಹೌಸಿ ಸತಿ ರದ್ದತಿ. ಪ್ರಶ್ನೆ 16, ಕೆಳಗಿನವರಲ್ಲಿ ಅಲಿಪೋರ್ ಬಾಬಾ ಪ್ರಕರಣದಲ್ಲಿ ಭಾಗಿಯಾಗಿರುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜತಿನ್ ದಾಸ್. ಪ್ರಶ್ನೆ 17, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ವಾಸ್ಕೋ ಡಿ ಗಾಮ. ಪ್ರಶ್ನೆ 18, ಅಮೆರಿಕದಲ್ಲಿ ಬೋಸ್ಟನ್ ಟೀ ಪಾರ್ಟಿ ಘಟನೆ ನಡೆದದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಎ, ಡಿಸೆಂಬರ್ 16, 1773ರಲ್ಲಿ. ಪ್ರಶ್ನೆ 19, 1815ರ ವಾಟರ್ಲೂ ಕದನದಲ್ಲಿ ಸೋತವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ನೆಪೋಲಿಯನ್. ಪ್ರಶ್ನೆ 20, ಇಟಲಿ ಏಕೀಕರಣದ ಪ್ರವಾದಿ ಅಥವಾ ಪಿತಾಮಹ ಎಂದು ಯಾರನ್ನು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮ್ಯಾಜಿನಿ. ಪ್ರಶ್ನೆ 21, ಮ್ಯಾಜಿನಿ ಸ್ಥಾಪಿಸಿದ ಸಂಘಟನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಯಂಗ್ ಇಟಲಿ. ಪ್ರಶ್ನೆ 22, ಜರ್ಮನಿ ಏಕೀಕರಣದ ಪಿತಾಮಹ ಮತ್ತು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಿದ್ದರು? ಆಪ್ಷನ್ ಎ, ಅಟೋ ವಾನ್ ಬಿಸ್ಮಾರ್ಕ್. ಪ್ರಶ್ನೆ 23, ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರೂಸೋ. ಪ್ರಶ್ನೆ 24, ನಾನು ಕ್ರಾಂತಿಯ ಶಿಶು ಎಂದು ತನ್ನನ್ನು ಕರೆದುಕೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ನೆಪೋಲಿಯನ್ ಬೋನಾಪಾರ್ಟಿ. ಪ್ರಶ್ನೆ 25, ಕೆಂಪಂಗಿ ದಳ ಸೈನ್ಯವನ್ನು ಕಟ್ಟಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜೋಸೆಫ್ ಗ್ಯಾರಿಬಾಲ್ಡಿ. ಥ್ಯಾಂಕ್ ಯು.